ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತು ನನ್ನ ಸಹೋದರಿ ನ್ಯಾಯಶಾಂತ ಮತ್ತು ಕೆಜಿಎಫ್ನ ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಜಯಲಕ್ಷ್ಮಿ ಅವರೇ, ಅದೇ ರೀತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದಂಥ ನನ್ನ ಸಹೋದರ ವಿನೋದ್ ಕುಮಾರ್ ಸಾಹೇಬರೇ ಹಾಗೂ ನನ್ನ ಸಹೋದರಿ ಶಮಿತಾ ಮೇಡಮ್ ಅವರೇ, ಕೆಜಿಎಫ್ನ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ರಾಜೇಂದ್ರವರು, ಉಪಾಧ್ಯಕ್ಷರಾದಂತಹ ಶ್ರೀ ಬಿ ಗಂಗಣ್ಣನವರೇ, ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀಯುತ ಕೆ ಸಿ ನಾಗರಾಜ್ ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳು ಹಾಗೂ ಎಲ್ಲ ಆಹ್ವಾನಿತರೆ, ಸಂಘದ ಎಲ್ಲ ಪದಾಧಿಕಾರಿ, ಹೀಗಾಗಿ ನಮ್ಮ ಕಾರ್ಯದರ್ಶಿಗಳ ಹೇಳಿದರೆ ಪ್ರತಿ ವರ್ಷ ಕೂಡ ನಾವು ರಾಷ್ಟ್ರೀಯ ಕಾನೂನು ಪ್ರದರ್ಶನವನ್ನು ಆಚರಿಸ್ಕೊಂಡು ಹೋಗ್ತಾ ಇದ್ದೇವೆ. ಸರ್ವರಿಗೂ ಸಮಪಾಲು ಎಂಬ ಧ್ಯೇಯೋದ್ದೇಶವನ್ನು ಹೊಂದಿರತಕ್ಕಂಥ ಈ ಒಂದು ಕಾನೂನು ಸೇವೆಗಳ ಸಮಿತಿ ತಾಲೂಕು ಮಟ್ಟದಲ್ಲಿ ಕಾನೂನು ಸೇವೆಗಳ ಜಿಲ್ಲಾ ಮಟ್ಟದಲ್ಲಿ ಪ್ರಾಧಿಕಾರ, ರಾಜ್ಯ ಮಟ್ಟದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಹೊಂದಿರತಕ್ಕಂಥದ್ದು ನಮಗೆಲ್ಲರಿಗೂ ತಿಳಿದ ವಿಷಯ. ನ್ಯಾಯಾಲಯದಲ್ಲಿ ತ್ವರಿತವಾಗಿ ಮತ್ತು ಕಡಿಮೆ ಅವಧಿಯಲ್ಲಿ ಮತ್ತು ಕಡಿಮೆ ಖರ್ಚು ವೆಚ್ಚದಲ್ಲಿ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸತಕ್ಕಂಥದ್ದು ತುಂಬ ಕಠಿಣವಾದ ಒಂದು ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಕರ್ತವ್ಯದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂಥ ಒಂದು ಸಂಸ್ಥೆಯನ್ನು ಆಯೋಜಿಸಿ ಸ್ಥಾಪಿಸಿದರೆ ಹೆಚ್ಚಿನ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ ಬಾಕಿ ಇರ್ತಕ್ಕಂಥ ಪ್ರಕರಣಗಳಿರ್ಬೋದು, ಜೊತೆಗೆ ಪೂರ್ವ ವ್ಯಾಜ್ಯ ಪ್ರಕರಣಗಳನ್ನು ಕೂಡ ಇತ್ಯರ್ಥಪಡ್ತಕ್ಕಂಥ ಕೆಲಸಗಳನ್ನು ನಾವೆಲ್ಲರೂ ಸೇರಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ, ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವೆಲ್ಲರೂ ಕೂಡ ಈ ಲೋಕ ಅದಾಲತ್ ಮತ್ತು ಮೀಡಿಯೇಷನ್ ಸೆಂಟರ್ ಮಧ್ಯಸ್ಥಿತಿ ಅಂದರೆ ಏನಿದೆ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಪ್ರಕರಣಗಳ ಇತ್ಯರ್ಥ ಮಾಡ್ತಕ್ಕಂಥದ್ದು ಕಾರ್ಯ ಅಷ್ಟೇ ಅಲ್ಲ, ಅದರ ಜೊತೆಗೆ ನಾವು ಹಳ್ಳಿಗೂ ಕೂಡ ಎಲ್ಲ ನ್ಯಾಯಾಧೀಶರು, ನಿಮ್ಮ ವಕೀಲರು, ನೀವು ಎಲ್ಲರೂ ಕೂಡ ನಾವು ಈ ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಕೇವಲ ನ್ಯಾಯಾಧೀಶರಾಗಿರಲಿ ಅಥವಾ ವಕೀಲರಾಗಿರಲಿ ಸಾಕಾಗಲ್ಲ, ನಮ್ಮ ಜೊತೆಗೆ ಇತರೆ ಇಲಾಖೆಗಳು ಕೂಡ ಕೈ ಜೋಡಿಸಿದಾಗ ಹೆಚ್ಚಿನ ರೀತಿಯಲ್ಲಿ ನಾವು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ನೆರವನ್ನು ನೀಡತಕ್ಕಂಥ ಕಾರ್ಯಗಳನ್ನು ನಾವು ಯಥೇಚ್ಛವಾಗಿ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ದೇಶದ ಮೂಲೆಯಲ್ಲೂ ಕೂಡ ಕಾನೂನಿನ ಅರಿವನ್ನು ನೀಡುವುದರ ಜೊತೆಗೆ ನೆರವನ್ನು ನೀಡುತ್ತಾ ಬಂದಿದ್ದೇವೆ. ಆದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ, ಇಷ್ಟೆಲ್ಲ ಇದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ನ್ಯಾಯಾಲಯಗಳಲ್ಲಿ ಬಾಕಿ ಇರ್ತಕ್ಕಂಥ ಪ್ರಕರಣಗಳು ಇತ್ಯರ್ಥ ಆಗದೇ ಇರತಕ್ಕಂಥದ್ದು ಸ್ವಲ್ಪ ವಿಷಾದನೆ ಅಂತ ಹೇಳಿ ಇಷ್ಟಪಡ್ತೀನಿ. ಸಾಕಷ್ಟು ನಾವು ಪ್ರತಿ ತಿಂಗಳು ಲೋಕ ಅದಾಲತ್ಗಳನ್ನು ನಾವು ಮಾಡ್ತೇವೆ, 2 ತಿಂಗಳು ಮಾಡ್ತಾ ಇರ್ತೇವೆ. ಬೃಹತ್ ಲೋಕ ಅದಾಲತ್ತು, ಮಹಾಲೋಕ ಅದಾಲತ್ತು ಮಾಡ್ತಾ ಇರ್ತೇವೆ. ಆದರೆ ಅಲ್ಲಿ ಮಾಡ್ತಕ್ಕಂಥದ್ದು ಹೆಚ್ಚು ಪ್ರಕರಣಗಳನ್ನ ಬಾಕಿ ನ್ಯಾಯಾಲಯಗಳಲ್ಲಿ ಬಾಕಿ ಇರ್ತಕ್ಕಂಥ ಪ್ರಕರಣಗಳನ್ನು ತೀರ್ಮಾನ ಆಗಬೇಕು ಅನ್ನೋ ಮುಖ್ಯ ಉದ್ದೇಶ ಆಗಿದೆ. ಪೂರ್ವ ವ್ಯಾಜ್ಯ ಪ್ರಕರಣಗಳು ಮಾಡ್ತಕ್ಕಂಥದ್ದು ಅದು ಇನ್ನೊಂದು ಭಾಗ. ಆದರೆ
ಅತಿ ಮುಖ್ಯವಾದ ಉದ್ದೇಶ ಅಂತಂದರೆ ನ್ಯಾಯಾಲಯಗಳಲ್ಲಿ ಬಾಕಿ ಇರ್ತಕ್ಕಂಥ ಪ್ರಕರಣಗಳನ್ನು ಪೆಂಡೆನ್ಸಿನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಏನಿದೆ ನಾವೆಲ್ಲರೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾರೆ. ನ್ಯಾಯಾಲಯಗಳಲ್ಲಿ ಇತ್ಯರ್ಥ ಆಗದೇ ಇರತಕ್ಕಂಥ ಕಾನೂನು ಚೌಕಟ್ಟಿನಲ್ಲಿ ಆಗದೇ ಇರತಕ್ಕಂಥ ಪ್ರಕರಣಗಳನ್ನು ನಾವು ಲೋಕದ ಮಧ್ಯಸ್ಥ ಕೇಂದ್ರದ ಮೂಲಕ ನಾವು ಮಾಡ್ಕೋಬೋದು ಅಂತ ನಾವೆಲ್ಲ ಮನಗಂಡಿದ್ದೇವೆ. ಈಗ ಆ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ನಿನ್ನೆ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ನಮ್ಮ ಸುಪ್ರೀಂ ಕೋರ್ಟ್ ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವರು ಕೂಡ ಹೇಳ್ತಾರೆ, ಅತ್ಯಂತ ಹೆಚ್ಚು ಶ್ಲಾಘನೀಯವಾಗಿ ಅವರು ನಾಲ್ಸ ಬಗ್ಗೆ ಅವರು ಅತ್ಯಂತ ಮೆಚ್ಚುಗೆಯನ್ನು ವ್ಯಕ್ತಪಡ್ತಾರೆ. ನಾನು ಕೂಡ ನಮ್ಮ ಸಹೋದರಿಯ ಜೊತೆ ನಾನು ಶೇರ್ ಮಾಡಿದರೆ ಭಾಳ ಚೆನ್ನಾಗಿ ಮಾತನಾಡ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇದಷ್ಟು ಸಾಲದು. ಪ್ರತಿ ವರ್ಷ ನಾವು ಈ ವರ್ಷ ನಮ್ಮ ಸ್ನೇಹಿತರಿಂದ ಕೊಟ್ಟಿದ್ದಾರೆ ನಮ್ಮ ಸಹೋದರಿಗಳು. ಈ ವರ್ಷದಲ್ಲಿ ನಮ್ಮ KGF ತಾಲೂಕು ತಗೊಂಡ್ರೆ ಲೋಕದಲ್ಲಂದರೆ ಒಟ್ಟು 10,231 ಕೇಸುಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಲೋಕದಲ್ಲಂತಲ್ಲಿ. ಅದರಲ್ಲಿ ಡಿಸ್ಪೋಸ್ ಆಗಿರ್ತಕ್ಕಂಥ ಲೋಕದಲ್ಲಿ ತೀರ್ಮಾನ ಮಾಡಿದಂಥ ಪ್ರಕರಣಗಳ ಸಂಖ್ಯೆ 8,291. ಅಲ್ಲಿಗೆ 80% ನಾವು ಪ್ರಕರಣಗಳ ಇತ್ಯರ್ಥ ಮಾಡಿದ್ದೇವೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ನಿಮ್ಮ ಸಹಕಾರ, ಇಲಾಖೆಗಳ ಸಹಕಾರ, ಬ್ಯಾಂಕ್ ಇರ್ಬೋದು, ಇನ್ಶೂರೆನ್ಸ್ ಕಂಪ್ನಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು, ತಾಲೂಕು ಕಚೇರಿ ಮತ್ತು ಬೇರೆ ಬೇರೆ ಇಲಾಖೆಗಳು ಸಹಕಾರದಲ್ಲಿ ನಾವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಮುಂಬರುವ 1 ವರ್ಷದಲ್ಲಿ ಈ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮ ಮುಂದಿನ ವರ್ಷದ ಕಾರ್ಯಕ್ರಮದಷ್ಟೊಂದಿಗೆ ನಾವು ಆದಷ್ಟು ಔಟ್ ಆಫ್ 100% ಪ್ರಕರಣ ಇತ್ಯರ್ಥ ಮಾಡಲಿಕ್ಕೆ ಕೈಗೆತ್ತಿಕೊಂಡಂಥ ಪ್ರಕರಣಗಳು ಇತ್ಯರ್ಥ ಮಾಡಲಿಕ್ಕೆ ನಾವೆಲ್ಲರೂ ಶ್ರಮ ವಹಿಸೋಣ ಅಂತ ಹೇಳಲಿಕ್ಕೆ ನಿಮ್ಮ ಸಹಕಾರವನ್ನು ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಲೀಗಲ್ ಪ್ರೋಗ್ರಾಮ್ಸ್ನ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು ಈ ವರ್ಷದಲ್ಲಿ 35 ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ನಾನು ಈಗಲೂ ಕೂಡ ಈಗ ಮೇಡಮ್ ಕೂಡ ಲಾಸ್ಟ್ ಮಂತ್ ಒಂದು ರಾಷ್ಟ್ರೀಯ ಅವೇರ್ನೆಸ್ ಪ್ರೋಗ್ರಾಮ್ ಇದನ್ನು ಮಾಡಬೇಕು ಅಂತ ಹೇಳಿ ಕೂಡ ಅದು ಕೂಡ ಮಾಡ್ತಾ ಇದ್ದಾರೆ. ಈಗ ನಾವು ಆ ನಿಟ್ಟಿನಲ್ಲಿ ಅದನ್ನು ಮೀಟಿಂಗ್ ಮಾಡಿದ್ದೇವೆ. ಪ್ರಥಮವಾಗಿ ಮೀಟಿಂಗ್ ಮಾಡಿ ವಿವಿಧ ಇಲಾಖೆಗಳ ಮುಖ್ಯಸ್ಥರನ್ನ ಕರೆಸಿ ನಾವು ಮಾತಾಡಿದ್ದೀವಿ. ಇನ್ನೂ ಕೆಲವು ಇಲಾಖೆಗಳ ಮುಖ್ಯಸ್ಥರನ್ನ ಕರೆಸ್ಕೊಂಡು ಈ ಸರ್ಕಾರದ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ಯಾವುದೇ ಈ ಪ್ರಾಜೆಕ್ಟ್ಸ್ ಅಂತ ಏನು ಹೇಳ್ತೀವಿ, ಸ್ಕೀಮ್ಗಳು, ಯೋಜನೆಗಳ ಬಗ್ಗೆ ಜನಗಳಿಗೆ ಅರಿವೇ ಇಲ್ಲ. ನಾನು ನಮ್ಮ ಪೊಲೀಸ್ ಮೊನ್ನೆ ಮೀಟಿಂಗ್ ನಾನು ಕೂಡ ಹೇಳ್ತೇನೆ, ಅವಾಗ ಹೇಳ್ತಾ ಇದ್ದೀನಿ. ನಾನು 1 ವರ್ಷ ಲೋಕಾಯುಕ್ತದಲ್ಲಿ ಅಡಿಷನಲ್ ಲಿಸ್ಟ್ ಆಫ್ ಎನ್ಕ್ವೈರೀಸ್ ಕೆಲಸ ಮಾಡೋದು ನನಗೆ ಗೊತ್ತಾಯಿತು. ಎಷ್ಟೋ ಇಲಾಖೆಗಳ ಗಮನಕ್ಕೆ ನಾವು ಬರೋಲ್ಲ. ಎಷ್ಟು ಎಷ್ಟು ಇದಗಳಿದೆ, ಸ್ಕೀಮ್ಗಳಿದೆ, ಸರ್ಕಾರದ ಯೋಜನೆಗಳು ಅದನ್ನು ಕೇಳೇ ಇರಲಿಲ್ಲ. ಅಷ್ಟೊಂದು ಇದಿದೆ. ರೈತರಿಗಾಗಿ, ಮತ್ತೊಂದಾಗಿ, ಬಡವರಿಗೆ, ಪ್ರತಿಯೊಂದು ಕೂಡ ಮಹಿಳೆಯರಿಗೆ ಹೆಚ್ಚು ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂಥ ಸಾಕಷ್ಟು ಯೋಜನೆಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಆದರೆ ಎಷ್ಟೋ ಜನ ಗಮನಕ್ಕೆ ಇಲ್ಲ. ಸೊ ಇದನ್ನ ಈ ನಿಟ್ಟಿನಲ್ಲಿ ಅದನ್ನೆಲ್ಲ ಮನವರಿಕೆ ಮಾಡಲಿಕ್ಕೆ, ಅರಿವನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಪ್ರೋಗ್ರಾಮ್ ಕೂಡ ನಾವೀಗ ಮುಂಬರುವ ದಿನಗಳಲ್ಲಿ ಮಾಡಲಿಕ್ಕೆ ನಾವು ಆಯೋಜನೆ ಇಟ್ಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಈಗಾಗಲೇ ಆಗಿರ್ತಕ್ಕಂಥದ್ದು ಈ ವರ್ಷದಲ್ಲಿ ಏನಿದೆ, ಮುಂದಿನ ವರ್ಷ ಕೂಡ ಇದರಿಂದ ಹೆಚ್ಚಿನ ರೀತಿಯಲ್ಲಿ ನಾವು ಎಲ್ಲರೂ ಪ್ರಕರಣಗಳ ಇತ್ಯರ್ಥ ಮಾಡಿಕೊಳ್ಳೋ ಜೊತೆಗೆ ಈ ಒಂದು ಯಶಸ್ಸನ್ನು ಪಡಿಸಲಿಕ್ಕೆ ನಾವೆಲ್ಲರೂ ಕಾರಣೀಭೂತರಾಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಕರೆಸಿ ಉದ್ಘಾಟನೆ ಮಾಡಿ ನಿಮ್ಮ ಜೊತೆ ಒಂದೆರಡು ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ವಂದಿಸುತ್ತೇನೆ. ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಉದ್ಘಾಟನಾ ಭಾಷಣದಲ್ಲಿ ಹಳ್ಳಿಯಿಂದ ಡೆಲ್ಲಿಯವರೆಗೂ ಕೂಡ ಈ ಒಂದು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಎಷ್ಟೆಲ್ಲ ಪ್ರಕರಣಗಳು ಸವಲತ್ತುಗಳು ಪಡೆದಿದ್ದಾರೆ ಅಂತ ನಾವು ಹೇಳ್ತಾ ಇದ್ರು. 2024-25ರಲ್ಲಿ ಇಡೀ ಭಾರತ ದೇಶದಲ್ಲಿ 2.10 ಫ್ರೀ ಲಿಟಿಗೇಷನ್ ಅಡ್ವೈಸರಿ ವಕೀಲ ಸಂಘ ಮತ್ತು KGF ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿ ಇಬ್ಬರು ಸೇರಿ ಮಾಡಿರುವ ಈ ಕಾರ್ಯಕ್ರಮ
ಇದರಲ್ಲಿ ಎಲ್ಲ ನ್ಯಾಯಾಧೀಶರು ತುಂಬ ಚೆನ್ನಾಗಿ ಆಡಳಿತದಾಗಿ ಮಾತಾಡಿದ್ದಾರೆ. ನಿಜವಾಗಲೂ ಈ ಸಮಯದಲ್ಲಿ ಎಲ್ಲ ಅವರು ಧನ್ಯವಾದ ಸಲ್ಲಿಸಬೇಕು. ಇದ್ರೆ ಕೂಡ ಉದ್ಘಾಟನಾ ಭಾಷಣದಲ್ಲಿ ಡಿಸ್ಟ್ರಿಕ್ಟ್ ಸೆಷನ್ ಜನ ಅರ್ಥಪೂರ್ವವಾಗಿ ಮಾತಾಡಿದ್ದಾರೆ. ಹಲವಾರು ವಿಷಯಗಳನ್ನು ತಿಳಿಸಿದ್ದಾರೆ. ಲೋಕದಲ್ಲಿ ಸುಮಾರು 8,000 ಕೇಸ್ಗಳನ್ನು ನಮ್ಮ KGF ತಾಲೂಕು ಇದ್ದಾರೆ. ಅದೇ ರೀತಿ ಮೀಡಿಯೇಷನ್ನಲ್ಲಿ 35 ಕೇಸಸ್ ಸೆಟಲ್ಮೆಂಟ್ ಆಗಿದೆ. ಅಂದರೆ ನಮ್ಮ KGF ಸಿಟಿಗೆ KGF ತಾಲೂಕು ಬಂದಿದೆ. ಮೊನ್ನೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಉದ್ಘಾಟನಾ ಭಾಷಣದಲ್ಲಿ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಅವರಿಗೆ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಧನ್ಯವಾದಗಳು ತಿಳಿಸಿದ್ದಾರೆ. ಅದೇ ರೀತಿ ಸೀನಿಯರ್ ಸಿವಿಲ್ ಜಡ್ಜ್ ಪ್ರಿನ್ಸಿಪಲ್ TMC KGF ತಾಲೂಕು ಲೀಗಲ್ ಸರ್ವಿಸ್ ಚೇರ್ಮನ್ ಮೇಡಮ್ ಅವರು ತಮ್ಮ ಮುಂದೆ ಹಲವಾರು ಮೀಟಿಂಗ್ ಇಟ್ಟಿದ್ದಾರೆ. ಒಂದು KGF ಒಂದು ವಿಲೇಜನ್ನು ದತ್ತು ತಗೊಂಡು ಏನೇನು ಅವ್ರಿಗೆ ಗೌರ್ಮೆಂಟಿಂದ ಏನೇನು ಅವ್ರಿಗೆ ಸೌಲಭ್ಯಗಳಿವೆ ಅವ್ರಿಗೆ ಅವೇರ್ನೆಸ್ ಮಾಡಬೇಕು. ಆ ಸ್ಥಿತಿ ಅವ್ರಿಗೆಲ್ಲ ಗೊತ್ತಾಗಿರುವ ವಿಷಯಗಳೆಲ್ಲ ಏನೇನಿದೆ, ಇದರಲ್ಲಿ ಕಾನೂನು ಏನೇನಿದೆ ಅವ್ರಿಗೆಲ್ಲರೂ ವಿವರವಾಗಿ ಹೇಳುವಂತೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರನ್ನು ನಮ್ಮ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಮತ್ತು KGF ತಾಲೂಕು ಲೀಗಲ್ ಸರ್ವಿಸ್ ಕಾರ್ಯದರ್ಶಿ ಅವರು ಆರ್ಟಿಕಲ್ 39A ಸೆಕ್ಷನ್ 90 ಸೆಕ್ಷನ್ 20 ಹಲವಾರು ವಿಷಯಗಳು ಮುಂದೆ ಇಟ್ಟಿದ್ದಾರೆ. ನಿಜವಾಗಿ ನಾವು ಯಾರು ಊಟ ಮಾಡಿಲ್ಲ ಇದ್ರೆ ನಾವು ಇನ್ನೂ ಒಂದು 15 ಮಿನಿಟ್ಸ್ ಮಾತಾಡ್ಬೋದು ಅಂತ ಕೂಡ ನಮಗೆ ಒಂದು ಮನಸ್ಸು ಸಂತೋಷವಾಗಿದೆ. ಅದನ್ನು ನಾವು ಟ್ಯಾಕ್ಸ್ ಮಾಡ್ತಾ ಇದ್ದೀವಿ. ನಾವು ಊಟ ತರಿಸಿ ಅವರು ನಿಮ್ಮ ಪರವಾಗಿ ನಮ್ಮ ಪರವಾಗಿ. ಅದೇ ರೀತಿ ಪ್ರೆಸಿಡೆಂಟ್ ಸಿವಿಲ್ ಜಡ್ಜ್ ಜಯಂತ್ ಮೇಡಮ್ ಅವರು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇನ್ನೂ ಮಾತಾಡ್ಬೋದು. ಅವ್ರಿಗೆ ಕೊಟ್ಟಿದೆ ಅದಕ್ಕೆ ಅವ್ರನ್ನು ಪರವಾಗಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದ KGF ಅಡ್ವೊಕೇಟ್ ಅಸೋಸಿಯೇಷನ್ ಅಧ್ಯಕ್ಷರು SN ರಾಜಗೋಪಾಲ್ ಗೌಡ್ರು ಅವರು ಊಟ ನಮ್ಗೆ ಬಂದಿದೆ, ಇನ್ನು ಮಾಡ್ಬೋದು ಅವರು ಇಲ್ಲ ಅಂತಿಲ್ಲ, ಯಾವಾಗ ಊಟ ಕೊಡ್ತಾ ಇದ್ದಾರೆ. ಅದೇ ರೀತಿ ವೈಸ್ ಪ್ರೆಸಿಡೆಂಟ್ B ಮಣಿಯಣ್ಣ ಅವರು ಎಲ್ಲರೂ ವೆಲ್ಕಮ್ ಮಾಡಿ ಎಲ್ಲರೂ ನೀಡುವಂಥ ಮೂಲಕ ಅವರ ವೈಯಕ್ತಿಕ ಒಂದು ಹಣವನ್ನು ವ್ಯಯ ಮಾಡಿ ಒಂದು ಹೊಸ ಅನುಭವವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಒಂದು ಪ್ಲೇಸ್ ಆಫ್ ಸೇಫ್ಟಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಮತ್ತು ಇತರೆ ಮಕ್ಕಳಿಗೆಲ್ಲ ಕೂಡ ಕನ್ನಡದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ, ಅಂದರೆ ಒಂದು ಡ್ರಾಯಿಂಗ್ ಮುಖಾಂತರ ಅಥವಾ ಪ್ರಬಂಧಗಳು ಬರೆಯುವಂಥ ಮುಖಾಂತರ ವಿವಿಧ ಯೋಜನೆಗಳನ್ನು ಅವರದೇ ಆದಂಥ ಯೋಜನೆಗಳನ್ನು ಹಾಕಿಕೊಂಡು ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ಮೇಡಮ್ ಅವರು ಈಗ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ನಮ್ಮ ಲೋಕ ಅದಾಲತ್ ಕೂಡ ಒಂದು ಯೋಜನೆಗೆ ಹಾಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆ ಒಂದು ಯೋಜನೆಗಳಲ್ಲಿ ನಾವು ಕೂಡ ತಮಗೆ ಸಹಕರಿಸ್ತೀವಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಕೂಡ ಅವರ ಒಂದು ಭಾಗ ಬಹಳಷ್ಟು ಇದೆ. ಅವರನ್ನು ಈ ವೇದಿಕೆಗೆ ಒಂದು ಮಾತುಗಳ ಆಡಬೇಕು ಅಂತ ಆಹ್ವಾನಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಮಯದ ಅಭಾವದಿಂದ ವೇದಿಕೆ ಮೇಲೆ ಆಸಕ್ತರಾಗಿರುವ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ನೆಚ್ಚಿನ ವಕೀಲರು, ಅದೇ ರೀತಿ ಪತ್ರಿಕಾ ಮಾಧ್ಯಮಗಳು, ಮೊದಲನೇದಾಗಿ ಎಲ್ಲರೂ ಸಹ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಗೆ ಶುಭಾಶಯ ಕೋರ್ತಾ, ಸಂವಿಧಾನದಲ್ಲಿ ಎಲ್ಲರೂ ಸಹ ನ್ಯಾಯ ಅನ್ನೋದು ಬಹಳ ಖಚಿತ. ಅದರಿಂದ ಒಂದು ನ್ಯಾಯಕ್ಕೋಸ್ಕರನೇ ಈ ಸಂವಿಧಾನ 42ನೇ ಒಂದು ತಿದ್ದುಪಡಿ ಮೂಲಕ 1976ರಲ್ಲಿ ಅನುಚ್ಛೇದ 39 ಏನಲ್ಲಿ ಫ್ರೀ ಲೀಗಲ್ ಈಕ್ವಲ್ ಜಸ್ಟಿಸ್ ಆನ್ ಫ್ರೀ ಲೀಗಲ್ ಅನ್ನೋದು, ಅಲ್ಲಿಂದ ಏನು ಅವರಿಗೆ ಉಚಿತ ಎಲ್ಲರಿಗೂ ಕಾನೂನು ನೆರವು ಪ್ಲಸ್ ನ್ಯಾಯ ಅನ್ನೋ ಒಂದು ಆಧಾರದ ಮೇಲೆ 1987ರಲ್ಲಿ ಈ ಒಂದು ನ್ಯಾಷನಲ್ ಲೀಗಲ್ ಅಥಾರಿಟಿ ಇದು ಜಾರಿಗೆ ಬಂತು. ಇದು ದಿನಾಂಕ 9/11/1995ರಂದು ಈ ಒಂದು ಕಾನೂನು ಜಾರಿಗೆ ಬಂದಾಗಿದ್ದರಿಂದ ಏನು ಇವತ್ತು ದಿನ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ಬಿಟ್ಟು ಹೊರಗಡೆ ಸಹ ತಮ್ಮ ಒಂದು ಏನು ಕಾನೂನು ಅರಿವು ನೆರವು ಕೊಡ್ತಾ ಇರೋದಕ್ಕೆ ಕಾರಣ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ. ಅದರಿಂದ ಈ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡ್ತಾ ಇದ್ವಿ. ಇನ್ನು ಈ ಒಂದು ಕಾಯ್ದೆಯಲ್ಲಿ
30 ಕಾಲಮ್ ಇದೆ. ಅದರಲ್ಲಿ ವಿಶೇಷವಾಗಿ ಒಂದು 4-5 ಮಾತುಗಳಲ್ಲಿ ನಾನು ಮಾತು ಮುಗಿಸ್ತೀನಿ. ಅದರಲ್ಲಿ ಏನು ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ಮೂಲ ಉದ್ದೇಶ ಏನಿದೆ, ಆಬ್ಜೆಕ್ಟ್ ಏನಂದ್ರೆ ಟು ಗಿವ್ ಲೀಗಲ್ ಅವೇರ್ನೆಸ್. ಮೊದಲನೇದಾಗಿ ಕಾನೂನು ಅರಿವು ನೆರವು ಮಾಡೋದು. ಎರಡನೇದಾಗಿ ಟು ಐಡೆಂಟಿಫೈ ದಿ ಹೂ ನೀಡ್ ಆಫ್ ಲೀಗಲ್ ಏಡ್. ಯಾರಿಗೆ ನಿಜವಾದ ಒಂದು ಕಾನೂನು ಅರಿವು ನೆರವು ಬೇಕೋ ಅವ್ರನ್ನ ಐಡೆಂಟಿಫೈ ಮಾಡಿ ನಾವು ಅವ್ರಿಗೆ ಕಾನೂನು ಅರಿವು ನೆರವು ಕೊಡೋದು. ವಿಶೇಷವಾಗಿ ಮೂರನೇದು ಆರ್ಗನೈಸೇಷನ್ ಆಫ್ ಲೋಕಲ್. ನಾವೆಲ್ಲ ಗೊತ್ತೇ ಇದೆ, ಈಗ ವರ್ಷಕ್ಕೆ ಏನು ನಾವು ನ್ಯಾಷನಲ್ ಲೋಕಲ್ ನಾವು ಮಾಡ್ತೀವಿ, ಬಿಕಾಸ್ ಆಫ್ ಈ ಒಂದು ಲೀಗಲ್ ಅಥಾರಿಟಿನೇ. ಇನ್ನು ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ನಾವು ಏನೇನೆಲ್ಲ ಮಾಡ್ತೀವಿ ಎಲ್ಲ ಕಾರ್ಯಕ್ರಮಗಳಿಗೆ ಮೂಲ ಇದೆ. ಅಂದರೆ ಈ ಒಂದು ಆಬ್ಜೆಕ್ಟ್ ನಾವು ಫುಲ್ಫಿಲ್ ಮಾಡೋಕ್ಕೋಸ್ಕರ ಈ ಒಂದು ನಾವು ಕಾಯ್ದೆ ಮಾಡ್ತೀವಿ. ಇನ್ನು ಕಾಲಮ್ ನಂಬರ್ 3ರಲ್ಲಿ ಈ ಒಂದು ಯಾರ್ಯಾರಿಗೆ ಲೀಗಲ್ ಅಥಾರಿಟಿ ಏನು ಈ ಒಂದು ಲೀಗಲ್ ಅವೇರ್ನೆಸ್ ಕೊಡ್ಬೋದು ಅಂದರೆ ಏನು ನಮ್ಮ ಲೋವರ್ ಕೋರ್ಟಿಂದ ಅಂದರೆ ನಮ್ಮ ಕೋರ್ಟಿಂದ ಜೀವನದಿಂದ ಹಿಡಿದು ಸುಪ್ರೀಂ ಕೋರ್ಟ್ ಇದೆ. ಅಂದರೆ ತಾಲೂಕಾ ಲೆವೆಲಲ್ಲಿ ತಾಲೂಕಾ ಲೆವೆಲ್ ತಾಲೂಕು ಲೀಗಲ್ಸ್ ಅಥಾರಿಟಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ಸ್ ಅಥಾರಿಟಿ, ಅದೇ ರೀತಿ ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಲೀಗಲ್ಸ್ ಅಥಾರಿಟಿ, ಅದೇ ರೀತಿ ಇನ್ನು ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೀಗಲ್ಸ್ ಅಥಾರಿಟಿ ಎಲ್ಲ ಅಥಾರಿಟಿಗಳಿದೆ. ಆ ಒಂದು ಅಥಾರಿಟಿ ಏನು ನಮ್ಮ ಒಂದು ಪೆಂಡಿಂಗ್ ಕೇಸಸ್ ಆಗಿರ್ಬೋದು, ಪ್ರೀ ಲಿಟಿಗೇಷನ್ ಕೇಸ್ ಆಗಿರ್ಬೋದು ಎಲ್ಲ ಡಿಸ್ಪೋಸಲ್ ಮಾಡೋದು ಒಂದು ಮೇನ್ ಆಬ್ಜೆಕ್ಟ್ ಆಗಿದೆ. ಅಪಾರ್ಟ್ ಫ್ರಮ್ ಡಿಸ್ಪೋಸಲ್ ಆಫ್ ಕೇಸ್ ಜೊತೆಗೆ ಏನು ನಾವು ಗಿವ್ ಲೀಗಲ್ ಅವೇರ್ನೆಸ್, ಇದು ಒಂದು ಪ್ರಮುಖ ಉದ್ದೇಶ. ಅದೇ ರೀತಿ ವಿಶೇಷವಾಗಿ ಹೇಳ್ಬೇಕಾದ್ರೆ ಕಾಲಮ್ ನಂಬರ್ 12ರಲ್ಲಿ ಹೂ ಆರ್ ಎಲಿಜಿಬಲ್ ಪರ್ಸನ್ ಫಾರ್ ದಿಸ್ ಲೀಗಲ್ ಏಡ್. ಅಂದರೆ ಯಾರ್ಯಾರೆಲ್ಲ ಇದಕ್ಕೆ ಅಂದ್ರೆ ಉದಾಹರಣೆ ಏನೊಂದು ಮಹಿಳೆ ಆಗಿರ್ಬೋದು, ಮಗು ಆಗಿರ್ಬೋದು, ಹ್ಯೂಮನ್ ಟ್ರಾಫಿಕಿಂಗ್ ಪರ್ಸನ್ ಆಗಿರ್ಬೋದು, ಅದೇ ರೀತಿ ಯಾರಾದರೂ ಕಮ್ಯುನಿಟಿ ಆಗಿರ್ಬೋದು, ಅಥವಾ ಬೇರೆ ಫ್ಯಾಕ್ಟರಿ ವರ್ಕರ್ಸ್ ಆಗಿರ್ಬೋದು, ಮತ್ತೆ SC/ST, ಅದೇ ರೀತಿ ಪರ್ಸನ್ ನಾಟ್ ಇನ್ಕಮ್ ಮೋರ್ ದೆನ್ 3 lakhs, ಇವರೆಲ್ಲ ದಿಸ್ ಪರ್ಸನ್ಸ್ ಆರ್ ಆಲ್ ದಿ ಎಂಟೈರ್ ಫಾರ್ ಲೀಗಲ್ ಏಡ್. ಇದಕ್ಕೇನಂದ್ರೆ ಇಂಪಾರ್ಟೆಂಟ್ ನಮ್ಮೊಂದು ಅರ್ಜಿ ಕೊಡಬೇಕು. ಅರ್ಜಿ ಜೊತೆಗೆ ಒಂದು ಪ್ಲೇಟ್ ಕೊಟ್ಟರೆ ಅವ್ರಿಗೆ ನಾವು ಅಪಾಯಿಂಟೆಡ್ ಒಂದು ಪರ್ಸನ್ ಟು ಗಿವ್ ಲೀಗಲ್ ಅವೇರ್ನೆಸ್. ಆಗ ಅದು ಪೆಂಡಿಂಗ್ ಕೇಸಸ್ ಆಗಿರ್ಬೋದು, ಅದು ಪ್ರೀ ಲಿಟಿಗೇಷನ್ ಕೇಸ್ ಆಗಿರ್ಬೋದು, ಅದೇನಿದೆ ಅದು ಸೀರಿಯಲ್ ಪ್ರಕಾರ ತಗೊಂಡು ಅದನ್ನ ಏನು ಆ ಕೇಸ್ನ ಡಿಸ್ಪೋಸ್ ಮಾಡ್ತೀವಿ. ಇದೊಂದು ಪ್ರೊಸೀಜರ್. ಇನ್ನು ನೆಕ್ಸ್ಟು ಭಾಳ ಇಂಪಾರ್ಟೆಂಟ್ ಏನಂದರೆ ಆರ್ಗನೈಸೇಷನ್ ಆಫ್ ಲೋಕಲ್. ಸೆಕ್ಷನ್ 19ನಲ್ಲಿ ಏನು ನಾವು ಎಲ್ಲ ಕೋರ್ಟಲ್ಲಿ ನಮ್ಮೇನು ನಮ್ಮ ತಾಲೂಕು ಲೆವೆಲಿಂದ ಹಿಡಿದು ಇನ್ನು ಸುಪ್ರೀಂ ಕೋರ್ಟ್ ಲೆವೆಲ್ವರೆಗೂ ಲೋಕಾಯುಕ್ತ ಆರ್ಗನೈಸ್ ಮಾಡ್ತೀವಿ. ಲೋಕಾಯುಕ್ತಲ್ಲಿ ಆರ್ಗನೈಸ್ ಮಾಡಿ ಎಲ್ಲ ಕೇಸಸ್ ನಾವು ತಗೊಳ್ತೀವಿ. ಅಂದರೆ ವಿಶೇಷವಾಗಿ ಪೆಂಡಿಂಗ್ ಕೇಸಸ್ ಆಗಿರ್ಬೋದು, ಪ್ರೀ ಲಿಟಿಗೇಷನ್ ಕೇಸ್ ಆಗಿರ್ಬೋದು, ಈ ಎಲ್ಲ ಕೇಸಸ್ ತಗೊಂಡು ಡಿಸ್ಪೋಸ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಸೆಕ್ಷನ್ 20ನಲ್ಲಿ ಕಾಗ್ನಿಸೆನ್ಸ್ ಆಫ್ ಕೇಸಸ್ ಬಿಫೋರ್ ಲೋಕಲ್. ಅಂದರೆ ಪ್ರತಿಯೊಂದು ಕೇಸ್ಗಳಿಗೆ ನೀವೇನು ಕೋರ್ಟಲ್ಲಿ ಆಗ್ತಿರಲ್ಲ, ಆ ಕೇಸ್ಗಳು ನಾವು ಲೋಕಾಯುಕ್ತಗೆ ನಾವು ಅದನ್ನ ಕಾಗ್ನಿಸೆನ್ಸ್ ತಗೋಬೇಕಾಗ್ತದೆ. ಅಂದರೆ both parties have submitted before this court, this case may be settled before the local. Its case may be referred to local. ಆವಾಗ ನಾವು ಕಾಗ್ನಿಸೆನ್ಸ್ ತಗೊಳ್ಳೋಕ್ಕಾಗ್ತದೆ. ಆ ಕಾಗ್ನಿಸೆನ್ಸ್ ಮೇಲೆ ನಾವು ಕೋರ್ಟಲ್ಲಿ ಸೆಕ್ಷನ್ 20 ಪ್ರಕಾರ ಆದೇಶ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಲೋಕಾಯುಕ್ತ ಅವಾರ್ಡ್ ಮಾಡಿ ಸೆಕ್ಷನ್ 21ನಲ್ಲಿ ಅವಾರ್ಡ್ ಮಾಡಿದ್ರೆ ಇಟ್ ಈಸ್ ಈಕ್ವಲೆಂಟ್ ಟು ಸಿವಿಲ್ ಕೋರ್ಟ್. ಲೋಕಾಯುಕ್ತದಲ್ಲಿ ಪ್ರೀ ಲಿಟಿಗೇಷನ್ ಕೇಸ್ ಆಗಿರ್ಬೋದು, ಅದು ಪೆಂಡಿಂಗ್ ಕೇಸ್ ಆಗಿರ್ಬೋದು, ಏನು ನಾವು ಕೇಸ್ ಡಿಸ್ಪೋಸ್ ಮಾಡ್ತೀವಿ, ಇಟ್ ಇಸ್ ಎನ್ ಅವಾರ್ಡ್. ಇಟ್ ಈಕ್ವಲೆಂಟ್ ಟು ಡಿಗ್ರಿ ಆಫ್ ಸಿವಿಲ್ ಕೋರ್ಟ್. ಅದರಿಂದ ಆ ಒಂದು ಡಿಗ್ರಿ ಬೋತ್ ಪಾರ್ಟೀಸ್ ಮೇಲೆ ಬೈಂಡ್ ಆಗ್ತದೆ. ಅದರಿಂದ ಅದಕ್ಕೆ ಇಲ್ಲಿ ಎಕ್ಸೆಪ್ಟ್ ಹೈಕೋರ್ಟ್ ಸಮ್ ಫ್ರಾಡ್ ಅಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಅದಕ್ಕೆ ಪ್ರಿಫರ್ ಮಾಡ್ಬೋದು. ಅದು ಬಿಟ್ಟರೆ ಇಟ್ ಇಸ್ ಎನ್ ಫೈನಲ್. ಆಮೇಲೆ ಏನು ನಮಗೆ ಲೋಕಾಯುಕ್ತ ಏನೇನು ಪವರ್ ಇದೆ ಅಂದರೆ ಲೋಕಾಯುಕ್ತಲ್ಲಿ ನಾವು ಏನು ಪಾರ್ಟೀಸ್ಗೆ ನೋಟಿಸ್ ಕೊಡ್ಬೋದು, ಅವನೇನು ಕರ್ಸ್ಕೋಬೋದು, ಅಥವಾ ಎವಿಡೆನ್ಸ್ ಕಾಲ್ ಮಾಡ್ಬೋದು, ಎವಿಡೆನ್ಸ್ ರೆಕಾರ್ಡ್ ಮಾಡ್ಬೋದು. ದಿಸ್ ಆರ್ ದಿ ಎಲ್ಲ ಸೆಕ್ಷನ್ 22ನಲ್ಲಿ ಪ್ರೀ ಲಿಟಿಗೇಷನ್ ಕೇಸಸ್. ಪ್ರೀ ಲಿಟಿಗೇಷನ್ ಕೇಸಸ್ಸಲ್ಲಿ ನಾವು ಏನು ಕೇಸ್ ಹಾಕೊಂಡು ಆ ಕೇಸ್ ತಗೊಂಡು ಆ ಕೇಸ್ ಡಿಸ್ಪೋಸ್ ಮಾಡ್ತೀವಿ, ಕನ್ಸಿಲೇಷನ್ ಎಲ್ಲ ಸಾಕಷ್ಟು ಮಾಡ್ತೀವಿ. ಇದೇನು ಲೋಕಾಯುಕ್ತ ಇದೆ ಇಡೀ ದಾಸವನ್ನ ಏರಿಯಾ ಮೇಲೆ. ಅದರಿಂದ ಈ ಒಂದು ಕೇಸ್ನ ಸೋಲ್ ಆಬ್ಜೆಕ್ಟ್ ಏನಂದರೆ ಎಲ್ಲ ಕಾಮನ್ ಪೀಪಲ್ಗೆ ಸ್ಪೀಡಿ ಜಸ್ಟಿಸ್ ಸಿಗಬೇಕು, ವಿತೌಟ್ ಪೇಮೆಂಟ್ ಆಫ್ ಕೋರ್ಟ್ ಫೀ ಅಂಡ್ ಆಲ್ಸೋ ವಿತೌಟ್ ಪೇಮೆಂಟ್ ಆಫ್ ಎನಿ ಅಡ್ವೊಕೇಟ್ ಫೀ. ನಮ್ಮ ಕಡೆಯಿಂದ ಏನಿದೆ ನಾವು ಪ್ಯಾನಲ್ ಅಡ್ವೊಕೇಟಿಗೆ ಅವ್ರಿಗೆ ನಾವೇ ಏನು ಅವರು ಒಂದು ಫೀಸ್ ಬೇರ್ ಮಾಡ್ತೀವಿ. ಅಂದರೆ ಈ ಒಂದು ಮೇನ್ ಆಬ್ಜೆಕ್ಟ್. ಇನ್ನು ಲಾಸ್ಟ್ ಬಟ್ ಇಷ್ಟ ಏನಂದರೆ ಈ ಒಂದು ಲೀಗಲ್ ಅಥಾರಿಟಿನಲ್ಲಿ ಕೇವಲ ಈಗ ಆಲ್ರೆಡಿ ಮೇಡಮು ಮತ್ತು ಸರ್ ಹೇಳಿದಾಗೆ ಕೇವಲ ನ್ಯಾಯಾಧೀಶರ ಪಾತ್ರನೇ ಅಲ್ಲ, ವಕೀಲರ ಒಂದು ಪಾತ್ರ ಭಾಳ ಹೆಚ್ಚಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಾವು ಮಾಡಿರೋ ಎಲ್ಲ ಕಾರ್ಯಕ್ರಮಗಳಲ್ಲಿ ವಕೀಲರ ಸಂಘದ ವತಿಯಿಂದ ಸಂಪೂರ್ಣ ಸಹಕಾರ ನಮ್ಗೆ ಸಿಗ್ತಾ ಇದೆ. ಇದೇ ರೀತಿ ಎಲ್ಲ ಪ್ರಕರಣಗಳಲ್ಲಿ ವಿಲೇವಾರಿ ಮಾಡಬೇಕು. ಅದಕ್ಕೆ ಮುಂಬರುವ ಲೋಕಾಯುಕ್ತ ಸಹ ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಮಗೆ ಕೆಲಸ ಅವಕಾಶ ನಮ್ಮೆಲ್ಲರೂ ಲೋಕ ಅದಾಲತ್ ಮುಖಾಂತರ ತೀರ್ಮಾನಗಳನ್ನು ಸಾಲ್ವ್ ಮಾಡಿದ್ದಾರೆ ವಿಚಾರವನ್ನು ಅಂಕಿಅಂಶಗಳ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ KGF ನ್ಯಾಯಾಲಯದಲ್ಲಿ ಕೂಡ ಎಷ್ಟೊಂದು ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ಹೇಳಿದಂತಹ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಹಲವಾರು ಘಟಕಗಳು ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. LLDC ಸ್ಕೀಮ್ ಇರ್ಬೋದು, LLCS ಸ್ಕೀಮ್ ಇರ್ಬೋದು. ಈ ಒಂದು ಸ್ಕೀಮ್ಗಳ ಮುಖಾಂತರ ರಾಷ್ಟ್ರೀಯ ಲೋಕ ಅದಾಲತ್ಗಳಲ್ಲಿ ಎಲ್ಲ ಸೌಲಭ್ಯಗಳ ಬಗ್ಗೆ ಹೇಳಿದಂತಹ ಮತ್ತೊಮ್ಮೆ ನಮ್ಮ ನ್ಯಾಯಾಧೀಶರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಹಾಗೂ ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ MP ಜಯಲಕ್ಷ್ಮಿ ಮೇಡಮ್ ಅವರನ್ನ ಆಹ್ವಾನಿಸ್ತಾ ಇದ್ದಾರೆ. ಗೌರವಾನ್ವಿತ ಮೂರನೇ ಹಂತ ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂತಹ ಶಿವಕುಮಾರ್ ಸ್ನೇಹಿತೆ ಹಾಗೂ ಶ್ರೀ ವಿನೋದ್ ಕುಮಾರ್ ಸಂವಿಧಾನೆ ಮತ್ತು ನಮ್ಮ ವಕೀಲರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಇಲ್ಲಿರುವಂತಹ ವಕೀಲರೇ, ಈಗಾಗಲೇ ನಮ್ಮ ಸಾಹೇಬರು ನ್ಯಾಷನಲ್ ಲೀಗಲ್ ಸರ್ವಿಸಸ್ ಡೇ ಸಂಬಂಧಪಟ್ಟಾಗಿ ವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಇದನ್ನ ನಾವು ಎರಡು ರೀತಿಯಾದ ಉದ್ದೇಶದಲ್ಲಿ ಮಾಡ್ತೇವೆ. ಒಂದು ನಾವು ಕೋರ್ಟಲ್ಲಿ ಇರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಾಗಿ ಲೋಕ ಅದಾಲತ್ ಮತ್ತು ಮೀಡಿಯೇಷನ್ ಮತ್ತು ಕೆಲವೊಮ್ಮೆ ಆರ್ಬಿಟ್ರೇಷನ್ ಕೂಡ ಬರುತ್ತೆ. ಅದು ನಮ್ಮ ನ್ಯಾಯಾಲಯಕ್ಕೆ ಬರೋದಿಲ್ಲ. ಸೊ ಈ ಮೂರು ರೀತಿಯಾಗಿ ನಾವು ಸಾಕಷ್ಟು ಪ್ರಕರಣಗಳು ಅಂದರೆ ಯಾವುದೆಲ್ಲ ರಾಜಿಯಾದಂತಹ ಪ್ರಕರಣಗಳಿರ್ತೋ ಆ ರೀತಿಯಾದಂಥ ಪ್ರಕರಣಗಳನ್ನ ನಾವು ಲೋಕ ಅದಾಲತ್ ಮತ್ತು ಮೀಡಿಯೇಷನ್ ಮುಖಾಂತರ ನಾವು ಅದನ್ನು ಡಿಸ್ಪೋಸ್ ಮಾಡ್ತೇವೆ. ಇದು ಒಂದು ಭಾಗ. ಮತ್ತು ಇನ್ನೊಂದು ಭಾಗ ಬಂದರೆ ಕಾನೂನು ಅರಿವು ಮತ್ತು ನೆರವು. ಸೊ ಈ ಒಂದು ವಿಷಯದಲ್ಲಿ ನಾವು ನಮ್ಮ ತಾಲೂಕು ಸಮಿತಿಯಿಂದ ಸೊ ನಾವು ಸಾಕಷ್ಟು ಪ್ರತಿ ತಿಂಗಳ ಒಂದು ಏನು ಪ್ರೋಗ್ರಾಮ್ ಮಾಡಬೇಕು ಅನ್ನೋ ಒಂದು ನಮಗೆ ಕ್ಯಾಲೆಂಡರ್ ಆಫ್ ಇವೆಂಟ್ ಬಂತು. ಅದೇ ರೀತಿಯಾಗಿ ನಾವು ಪ್ರತಿ ತಿಂಗಳು ಕೂಡ ನಾವು ಪ್ರೋಗ್ರಾಮ್ಸ್ ಮಾಡ್ತೇವೆ. ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಇತ್ತೀಚೆಗೆ ನಾವು ಜಾಗೃತಿ ಕಮಿಟಿ ಮತ್ತು ಇನ್ನು ಉಳಿದ ಕಮಿಟಿಗೆ ಸಂಬಂಧಪಟ್ಟಾಗೆ ನಾವು ಮೀಟಿಂಗಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ ಮೇಲೆ ಸೊ ಇನ್ನು ಹೆಚ್ಚು ನಾವು ಅದು ಸೋಷಿಯಲ್ ಬೆನಿಫಿಟ್ಸ್ ಏನಿದೆ, ಸಾಕಷ್ಟು ಯೋಜನೆಗಳೇ, ಸುಮಾರು ಯೋಜನೆಗಳು ಮತ್ತು ಸ್ಕೀಮ್ಸ್ ನಮ್ಗೆ ಗೊತ್ತೇ ಇಲ್ಲ. ಸೊ ಅದನ್ನ ನೋಡಿ ನಮ್ಗೆ ಭಾಳ ಬೇಜಾರಾಗಿದೆ. ಯಾಕಂದರೆ ಸರ್ಕಾರದಿಂದ ತುಂಬಾ ಪ್ರತಿಯೊಂದು ಜಾತಿ ಇರ್ಬೋದು, ವರ್ಗ ಇರ್ಬೋದು, ಪಂಗಡ ಇರ್ಬೋದು, ಯಾವುದೇ ಇರಲಿ, ಸೊ ಹೆಣ್ಮಕ್ಳಾಗಲಿ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಾಗೆ ಎಲ್ಲ ಇಲಾಖೆಗೂ ಸಂಬಂಧಪಟ್ಟಾಗೆ ಸಾಕಷ್ಟು ಯೋಜನೆಗಳಿದೆ. ಸೊ ಇವಾಗ ನಾವು ಲಾಸ್ಟ್ ವೀಕು ಎಲ್ಲ ಆಫೀಸರ್ಸ್ ಸೇರಿ ಒಂದು ಮೀಟಿಂಗ್ ಆಗಿದ್ವಿ. ಪ್ರತಿಯೊಂದು ಪ್ರತಿಯೊಂದು ಇಲಾಖೆಯ ಸಿಬ್ಬಂದಿಯವರನ್ನ ಕರೆಸಿ ನಾವು ಒಂದು ಮೀಟಿಂಗ್ ಮಾಡಿದ್ದೇವೆ. ಪುನಃ ನೆಕ್ಸ್ಟ್ ವೀಕ್ ಕೂಡ ಈ ವೀಕಿಗೆ ಕೂಡ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ. ಸೊ ನಾವು ಏನು ಒಂದು ನಿರ್ಣಯ ತಗೊಂಡಿದ್ದೀವಿ ಅಂದರೆ ಪ್ರತಿ ತಿಂಗಳು 2 ಅಥವಾ 3 ಹಳ್ಳಿಗಳನ್ನು ನಾವು ಒಂದು ಟಾರ್ಗೆಟ್ಗಳನ್ನು ಇಟ್ಕೊಂಡು ಸೊ ಆ 3 ಹಳ್ಳಿಗಳನ್ನು ನಾವೇ ಪ್ರತ್ಯೇಕವಾಗಿ ನಾವು ಒಂದು ಸಂಡೇ ಸೊ ಎಲ್ಲರೂ ಹೋಗಿ ಆ ಒಂದು ಹಳ್ಳಿಯಲ್ಲಿ, ಯಾಕಂದರೆ ಎಲ್ಲ ಹಳ್ಳಿಯಲ್ಲೂ ಒಂದೇ ರೀತಿಯಾದ ಸಮಸ್ಯೆ ಇರೋದಿಲ್ಲ. ಪ್ರತಿಯೊಂದು ಹಳ್ಳಿಯಲ್ಲೂ ಒಂದೊಂದು ರೀತಿಯಾದ ಸಮಸ್ಯೆ ಇರುತ್ತೆ. ಸೊ ಪ್ರತಿಯೊಂದು ಹಳ್ಳಿಯಲ್ಲೂ ಸಮಸ್ಯೆಗಳನ್ನು ಸರ್ವೆ ನಾವು ಮಾಡಿ ಆ ಸರ್ವೆ ರಿಪೋರ್ಟ್ನ ನಾವು ತಗೊಂಡು ಸೊ ಅದರಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಅಂದರೆ ಪ್ರತಿ ಸಮಸ್ಯೆಗೂ ನಾವು ಪ್ರಯಾರಿಟಿ ಬೇಸಿಸಲ್ಲಿ ತಗೊಂಡು ಸೊ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಸ್ಕೀಮ್ಸ್ ಯಾವುದೆಲ್ಲ ಸ್ಕೀಮ್ಸ್ ಇದೆಯೋ ಆ ಪ್ರತಿಯೊಂದು ಸ್ಕೀಮ್ಸ್ ಬೆನಿಫಿಟ್ಸ್ನ ನಾವು ಅವರಿಗೆ ಕೊಡಬೇಕು ಅನ್ನೋ ಒಂದು ಮೋಟೋ ಇಟ್ಕೊಂಡಿದ್ದೀವಿ. ಸೊ ಈ ಒಂದು ಮೋಟೋ ನಮ್ಮ ಒಂದು ಉದ್ದೇಶ ಏನಿದೆ ಅದಕ್ಕೆ ನೀವು ವಕೀಲರು ಎಲ್ಲರೂ ಸಹಕರಿಸಬೇಕು. ಯಾಕಂದರೆ ಬರೀ ನ್ಯಾಯಾಧೀಶರು ಒಬ್ಬರಿಂದಲೇ ಸಾಧ್ಯ ಆಗೋದಿಲ್ಲ. ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆ ನಾವು ಹಳ್ಳಿಯಲ್ಲಿ ಮಾಡುವಂತಹ ಕಾನೂನು ಅರಿವು ನೆರವು ಬರೀ ಅರಿವು ಕೊಟ್ಟರೆ ಮಾತ್ರ ಸಾಲೋದಿಲ್ಲ, ನೆರವು ಕೂಡ ಮಾಡಬೇಕಾಗುತ್ತೆ. ಸೊ ಈ ನೆರವು ಅಂದರೆ ಈ ಯಾವುದೆಲ್ಲ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಈ ಎರಡೂ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಯಾವುದೆಲ್ಲ ಸ್ಕೀಮ್ಸ್ ಇದೆಯೋ ಅದು ಎಲ್ಲವನ್ನೂ ನಾವು ಅವರಿಗೆ ಸಂಬಂಧಪಟ್ಟವರಿಗೆ ಮುಟ್ಟೋ ಒಂದು ಇದನ್ನು ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗೆ ಪ್ರತಿಯೊಬ್ಬರು ಹೋಲ್ ಹಾರ್ಟೆಡ್ಲಿ ಬರಬೇಕು. ಯಾಕಂದರೆ ಇದು ಯಾರು ಕೂಡ ವಾಲಂಟಿಯರ್ ಆಗಿ ಬರಬೇಕು. ನಾವು ಬಲವಂತ ಮಾಡಲಿಕ್ಕೆ ಆಗೋದಿಲ್ಲ, ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಅ ಸೋಷಿಯಲ್ ಸರ್ವಿಸ್ ವಾಟ್ ವಿ ಆರ್ ಡೂಯಿಂಗ್. ಸೊ ಒಂದ್ಸಲ ನಾವು ಸೋಷಿಯಲ್ ಸರ್ವಿಸ್ ಮಾಡಿ ಸೋಷಿಯಲ್ ಜಸ್ಟಿಸ್ ಮಾಡಬೇಕಾಗುತ್ತೆ. ಸೊ ಸೋಷಿಯಲ್ ಜಸ್ಟಿಸ್ ನಾವು ಮಾಡಬೇಕಂತ ಅಂದರೆ ನಮ್ಮ ಎಲ್ಲರ ಒಂದು ಕೋಆಪ್ರೇಷನ್ ಬೇಕು.
ಪ್ರತಿಯೊಬ್ಬರಿಗೂ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಡೇ ಎಲ್ಲರಿಗೂ ಗೊತ್ತಿದೆ. ಪುನಃ ಅದನ್ನು ನಾವು ರಿಪೀಟ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ನಮ್ಮ ಒಂದು ಮೋಟೋ ಏನಂದರೆ ಯಾವುದೆಲ್ಲ ಸ್ಕೀಮ್ಸ್ ಇದೆ ಅದು ಆ ಸಂಬಂಧಪಟ್ಟವರಿಗೆ ನಾವು ತಲುಪಿಸುವ, ಇದು ಒಂದು ಥೀಮ್ ಇಟ್ಕೊಂಡು ಎಲ್ಲರೂ ಒಟ್ಟುಗೂಡಿ ಎಲ್ಲರೂ ನಾವು ಕೆಲಸ ಮಾಡಿ KGF ಈಗ ಇಡೀ ಕರ್ನಾಟಕದಲ್ಲಿ ಐ ವಾಂಟ್ ದಿ KGF ಟು ಬಿ ದಿ ಫಸ್ಟ್ ತಾಲೂಕಾ ವೇರ್ ಆಲ್ ದಿ ಸ್ಕೀಮ್ಸ್ ಹ್ಯಾವ್ ಬೀನ್ ಗಿವನ್ ಟು ದಿ ನೀಡಿ. ಸೊ ಈ ಒಂದು ಥೀಮ್ ಇಟ್ಕೊಂಡು ನಾವು ಮಾಡಬೇಕು ಅಂತ ನಾವು ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ಆಫೀಸರ್ಸು, ಎಲ್ಲ ಆಫೀಸರ್ಸು ವಿ ಆರ್ ರೆಡಿ. ಬಟ್ ದ ಥಿಂಗ್ ಈಸ್ ವಿ ನೀಡ್ ಕೋಆಪರೇಷನ್ ಫ್ರಮ್ ಯುವರ್ ಸೈಡ್. ಯಾಕಂದರೆ ಇದು ಒಬ್ಬರಿಂದ ಸಾಧ್ಯ ಆಗೋ ಕೆಲಸ ಅಲ್ಲ, ಇಟ್ಸ್ ಎ ಟೀಮ್ ವರ್ಕ್. ಸೊ ಮತ್ತು ನಾವು ಒಂದು ಹಳ್ಳಿನ ನಾವು ಈ ವರ್ಷ ಯಾವುದೇ ರೀತಿಯಾದ ಲಿಟಿಗೇಷನ್ ಫ್ರೀ ಅಂತ ಒಂದು ಹಳ್ಳಿನ ನಾವು ಮಾಡಬೇಕಾಗುತ್ತೆ. ಸೊ ಹೀಗೆ ಸಾಕಷ್ಟು ಇದೆ, ಒಂದಾದ್ಮೇಲೆ ಒಂದು ನಾವು ಮಾಡುವ. ಸೊ ಪ್ರತಿಯೊಬ್ಬರಿಗೂ ಕೋಆಪರೇಟ್ ಮಾಡಿ ಅಂತೇಳಿ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತು ನನ್ನ ಸಹೋದರಿ ನ್ಯಾಯಾಧೀಶ ಮತ್ತು KGFನ ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಜಯಲಕ್ಷ್ಮಿ ಅವರೇ, ಅದೇ ರೀತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದಂಥ ನನ್ನ ಸಹೋದರ ವಿನೋದ್ ಕುಮಾರ್ ಸಾಹೇಬರೇ ಹಾಗೂ ನನ್ನ ಸಹೋದರಿ ಶಮಿತಾ ಮೇಡಮ್ ಅವರೇ, KGFನ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ರಾಜೇಂದ್ರವರು, ಉಪಾಧ್ಯಕ್ಷರಾದಂತಹ ಶ್ರೀ ವಿ ವೆಂಕಣ್ಣನವರೇ, ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀಯುತ KC ನಾಗರಾಜರವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳು ಹಾಗೂ ಎಲ್ಲ ಆಹ್ವಾನಿತರೆ, ಸಂಘದ ಎಲ್ಲ ಪದಾಧಿಕಾರಿ, ಹೀಗಾಗಿ ನಮ್ಮ ಕಾರ್ಯದರ್ಶಿಗಳು ಹೇಳಿದಾಗ ಪ್ರತಿ ವರ್ಷ ಕೂಡ ನಾವು ರಾಷ್ಟ್ರೀಯ ಕಾನೂನು ದಿನಾಚರಣೆಯನ್ನು ಆಚರಿಸ್ಕೊಂಡು ಹೋಗ್ತಾ ಇದ್ದೇವೆ. ಸರ್ವರಿಗೂ ಸಮಪಾಲು ಎಂಬ ಧ್ಯೇಯೋದ್ದೇಶವನ್ನು ಹೊಂದಿರತಕ್ಕಂಥ ಈ ಒಂದು ಕಾನೂನು ಸೇವೆಗಳ ಸಮಿತಿ ತಾಲೂಕು ಮಟ್ಟದಲ್ಲಿ ಕಾನೂನು ಸೇವೆಗಳ ಸಮಿತಿ, ಜಿಲ್ಲಾ ಮಟ್ಟದಲ್ಲಿ ಪ್ರಾಧಿಕಾರ, ರಾಜ್ಯ ಮಟ್ಟದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಹೊಂದಿರತಕ್ಕಂಥದ್ದು ನಮಗೆಲ್ಲರಿಗೂ ತಿಳಿದಂಥ ವಿಷಯ. ನ್ಯಾಯಾಲಯದಲ್ಲಿ ತ್ವರಿತವಾಗಿ ಮತ್ತು ಕಡಿಮೆ ಅವಧಿಯಲ್ಲಿ ಮತ್ತು ಕಡಿಮೆ ಖರ್ಚು ವೆಚ್ಚದಲ್ಲಿ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸತಕ್ಕಂಥದ್ದು ತುಂಬ ಕಠಿಣವಾದ ಒಂದು ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ತಮಗೆಲ್ಲರೂ ಗೊತ್ತಿರ್ತಂಥ ವಿಚಾರ. ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಘನತೆಯುತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂಥ ಒಂದು ಸಂಸ್ಥೆಯನ್ನು ಆಯೋಜಿಸಿ ಸ್ಥಾಪಿಸಿದರೆ ಹೆಚ್ಚಿನ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ ಪ್ರಕರಣಗಳಿರ್ಬೋದು, ಜೊತೆಗೆ ಪೂರ್ವ ವ್ಯಾಜ್ಯ ಪ್ರಕರಣಗಳನ್ನು ಕೂಡ ಇತ್ಯರ್ಥಪಡ್ತಕ್ಕಂಥ ಕೆಲಸಗಳನ್ನು ನಾವೆಲ್ಲರೂ ಸೇರಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ, ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವೆಲ್ಲರೂ ಕೂಡ ಈ ಲೋಕ ಅದಾಲತ್ ಮತ್ತು ಮೀಡಿಯೇಷನ್ ಸೆಂಟರ್ ಮಧ್ಯಸ್ಥಿಕೆ ಕೇಂದ್ರ ಏನಿದೆ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಪ್ರಕರಣಗಳನ್ನು ಇತ್ಯರ್ಥ ಮಾಡ್ತಕ್ಕಂಥದ್ದು ಕಾರ್ಯ ಅಷ್ಟೇ ಅಲ್ಲ, ಅದರ ಜೊತೆಗೆ ನಾವು ಹಳ್ಳಿಗೂ ಕೂಡ ಎಲ್ಲ ನ್ಯಾಯಾಧೀಶರು, ನಿಮ್ಮ ವಕೀಲರು, ನೀವು ಎಲ್ಲರೂ ಕೂಡ ನಾವು ಈ ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮದ ನಾವೆಲ್ಲ ಕೂಡ ಕೈ ಜೋಡಿಸಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಕೇವಲ ನ್ಯಾಯಾಧೀಶರಾಗಿರಲಿ ಅಥವಾ ವಕೀಲರಾಗಿರಲಿ ಸಾಕಾಗಲ್ಲ, ನಮ್ಮ ಜೊತೆಗೆ ಇತರೆ ಇಲಾಖೆಗಳು ಕೂಡ ಕೈ ಜೋಡಿಸಿದಾಗ ಹೆಚ್ಚಿನ ರೀತಿಯಲ್ಲಿ ನಾವು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ನೆರವನ್ನು ನೀಡತಕ್ಕಂಥ ಕಾರ್ಯಕ್ರಮವನ್ನು ನಾವು ಯಥೇಚ್ಛವಾಗಿ
ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ದೇಶದ ಮೂಲೆಯಲ್ಲೂ ಕೂಡ ಕಾನೂನಿನ ಅರಿವನ್ನು ನೀಡುವುದರ ಜೊತೆಗೆ ನೆರವನ್ನು ನೀಡ್ತಾ ಬಂದಿದ್ದೇವೆ. ಆದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ನ್ಯಾಯಾಲಯಗಳಲ್ಲಿ ಬಾಕಿ ಇರ್ತಕ್ಕಂಥ ಪ್ರಕರಣಗಳು ಇತ್ಯರ್ಥ ಆಗದೇ ಇರತಕ್ಕಂಥದ್ದು ಸ್ವಲ್ಪ ವಿಷಾದನೆ ಅಂತ ಹೇಳಿ ಇಷ್ಟಪಡ್ತೀನಿ. ಸಾಕಷ್ಟು ನಾವು ಪ್ರತಿ ತಿಂಗಳು ಲೋಕದಾಲತ್ಗಳನ್ನು ನಾವು ಮಾಡ್ತೇವೆ, 2 ತಿಂಗಳು ಮಾಡ್ತಾ ಇರ್ತೇವೆ. ಬೃಹತ್ ಲೋಕದಾಲತ್ತು, ಮಹಾಲೋಕದಾಲತ್ತೆಲ್ಲ ಮಾಡ್ತಾ ಇರ್ತೇವೆ. ಆದರೆ ಅಲ್ಲಿ ಮಾಡ್ತಕ್ಕಂಥದ್ದು ಹೆಚ್ಚು ಪ್ರಕರಣಗಳನ್ನ ಬಾಕಿ ನ್ಯಾಯಾಲಯಗಳಲ್ಲಿ ಬಾಕಿ ಇರ್ತಕ್ಕಂಥ ಪ್ರಕರಣಗಳನ್ನು ತೀರ್ಮಾನ ಆಗಬೇಕು ಅನ್ನೋ ಮುಖ್ಯ ಉದ್ದೇಶ ಆಗಿದೆ. ಪೂರ್ವವೇಶ ಪ್ರಕರಣಗಳು ಮಾಡ್ತಕ್ಕಂಥದ್ದು ಅದು ಇನ್ನೊಂದು ಭಾಗ. ಆದರೆ ಅತಿ ಮುಖ್ಯವಾದ ಉದ್ದೇಶ ಅಂತಂದರೆ ನ್ಯಾಯಾಲಯಗಳಲ್ಲಿ ಬಾಕಿ ಇರ್ತಕ್ಕಂಥ ಪ್ರಕರಣಗಳನ್ನು ಪೆಂಡೆನ್ಸಿನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಏನಿದೆ ನಾವೆಲ್ಲರೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ದೇಶದ ಮೂಲೆಗಳಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾರೆ. ನ್ಯಾಯಾಲಯಗಳಲ್ಲಿ ಇತ್ಯರ್ಥ ಆಗದೇ ಇರತಕ್ಕಂಥ ಕಾನೂನು ಚೌಕಟ್ಟಿನಲ್ಲಿ ಆಗದೇ ಇರತಕ್ಕಂಥ ಪ್ರಕರಣಗಳನ್ನು ನಾವು ಲೋಕದಾಲತ್ ಮಧ್ಯಸ್ಥ ಕೇಂದ್ರದ ಮೂಲಕ ನಾವು ಮಾಡ್ಕೋಬೋದು ಅನ್ನೋದನ್ನು ನಾವೆಲ್ಲರೂ ಮನಗಂಡಿದ್ದೇವೆ. ಈಗ ಆ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ನಿನ್ನೆ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ನಮ್ಮ ಸುಪ್ರೀಂ ಕೋರ್ಟ್ ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವರು ಕೂಡ ಹೇಳ್ತಾರೆ. ಅತ್ಯಂತ ಹೆಚ್ಚು ಶ್ಲಾಘನೀಯವಾಗಿ ಅವರು ನಾಲ್ಕು ಬಗ್ಗೆ ಅವರು ಅತ್ಯಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ನಾನು ಕೂಡ ನಮ್ಮ ಸಹೋದರಿಯ ಜೊತೆ ನಾನು ಶೇರ್ ಮಾಡಿದ್ದೇನೆ, ಭಾಳ ಚೆನ್ನಾಗಿ ಮಾತನಾಡ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇದಷ್ಟು ಸಾಲದು. ಪ್ರತಿ ವರ್ಷ ನಾವು ಈ ವರ್ಷ ನಮ್ಮ ಸ್ನೇಹಿತರಿಂದ ಕೊಟ್ಟಿದ್ದಾರೆ ನಮ್ಮ ಸಹೋದರಿಗಳು. ಈ ವರ್ಷದಲ್ಲಿ ನಮ್ಮ KGF ತಗೊಂಡು ತಾಲೂಕು ತಗೊಂಡ್ರೆ ಲೋಕದಾಲತ್ನಲ್ಲಿ ಒಟ್ಟು 10,231 ಕೇಸುಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಲೋಕದಾಲತ್ನಲ್ಲಿ. ಅದರಲ್ಲಿ ಡಿಸ್ಪೋಸ್ ಆಗಿರ್ತಕ್ಕಂಥ ಲೋಕದಲ್ಲಿ ತೀರ್ಮಾನ ಮಾಡಿದಂಥ ಪ್ರಕರಣಗಳ ಸಂಖ್ಯೆ 8,291. ಅಲ್ಲಿಗೆ 80% ನಾವು ಪ್ರಕರಣಗಳ ಇತ್ಯರ್ಥ ಮಾಡಿದ್ದೇವೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಿಮ್ಮ ಸಹಕಾರ, ಇಲಾಖೆಗಳ ಸಹಕಾರ, ಬ್ಯಾಂಕ್ ಇರ್ಬೋದು, ಇನ್ಶೂರೆನ್ಸ್ ಕಂಪ್ನಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು, ತಾಲೂಕು ಕಚೇರಿ ಅಥವಾ ಬೇರೆ ಬೇರೆ ಇಲಾಖೆಗಳು ಸಹಯೋಗದಲ್ಲಿ ನಾವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಮುಂಬರುವ 1 ವರ್ಷದಲ್ಲಿ ಈ ಪ್ರೋಗ್ರಾಮ್ ನಾವೇನು ಮಾಡ್ತಾ ಇದ್ದೀವಿ ಇವತ್ತು ಈ ಕಾರ್ಯಕ್ರಮ, ಮುಂದಿನ ವರ್ಷದ ಕಾರ್ಯಕ್ರಮದಷ್ಟೊತ್ತಿಗೆ ನಾವು ಆದಷ್ಟು ಔಟ್ ಆಫ್ 3% ಪ್ರಕರಣ ಇತ್ಯರ್ಥ ಮಾಡಲಿಕ್ಕೆ ಕೈಗೆತ್ತಿಕೊಂಡಂಥ ಪ್ರಕರಣಗಳು ಇತ್ಯರ್ಥ ಮಾಡಲಿಕ್ಕೆ ನಾವೆಲ್ಲರೂ ಶ್ರಮ ವಹಿಸೋಣ ಅಂತ ಹೇಳಲಿಕ್ಕೆ ನಿಮ್ಮ ಸಹಕಾರವನ್ನು ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಲೀಗಲ್ ಪ್ರೋಗ್ರಾಮ್ಸ್ನ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು ಈ ವರ್ಷದಲ್ಲಿ 35 ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ನಾನು ಈಗಲೂ ಕೂಡ ಈಗ ಮೇಡಮ್ ಕೂಡ ಲಾಸ್ಟ್ ಮಂತ್ ಒಂದು ರಾಷ್ಟ್ರೀಯ ಅವೇರ್ನೆಸ್ ಪ್ರೋಗ್ರಾಮ್ ಇದನ್ನು ಮಾಡಬೇಕು ಅಂತ ಹೇಳಿ ಕೂಡ ಅದು ಕೂಡ ಮಾಡ್ತಾ ಇದ್ದಾರೆ. ಈಗ ನಾವು ಆ ನಿಟ್ಟಿನಲ್ಲಿ ಅದನ್ನು ಮೀಟಿಂಗ್ ಮಾಡಿದ್ದೇವೆ. ಪ್ರಥಮವಾಗಿ ಮೀಟಿಂಗ್ ಮಾಡಿ ವಿವಿಧ ಇಲಾಖೆಗಳ ಮುಖ್ಯಸ್ಥರನ್ನ ಕರೆಸಿ ನಾವು ಮಾತಾಡಿದ್ದೀವಿ. ಇನ್ನೂ ಕೆಲವು ಇಲಾಖೆಗಳ ಮುಖ್ಯಸ್ಥರನ್ನ ಕರೆಸ್ಕೊಂಡು ಈ ಸರ್ಕಾರದ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ಯಾವುದೇ ಈ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ, ಸ್ಕೀಮ್ಗಳು, ಯೋಜನೆಗಳ ಬಗ್ಗೆ ಜನಗಳಿಗೆ ಅರಿವೇ ಇಲ್ಲ. ನಾನು ನಮ್ಮ ಪೊಲೀಸ್ ಮೊನ್ನೆ ಮೀಟಿಂಗ್ ನಾನು ಕೂಡ ಹೇಳ್ತೇನೆ, ನಾನು ಅವಾಗ ಹೇಳ್ತಾ ಇದ್ದೀನಿ. ನಾನು 1 ವರ್ಷ ಲೋಕಾಯುಕ್ತದಲ್ಲಿ ಅಡಿಷನಲ್ ಡಿಸ್ಟ್ರಿಕ್ಟ್ ಎಂಕ್ವೈರೀಸ್ ಕೆಲಸ ಮಾಡೋದು ನನಗೆ ಗೊತ್ತಾಯಿತು. ಎಷ್ಟೋ ಇಲಾಖೆಗಳ ಗಮನಕ್ಕೆ ನಾವು ಬರೋಲ್ಲ, ಎಷ್ಟು ಆಯೋಜನೆ, ಎಷ್ಟು ಇದಗಳಿದೆ, ಸ್ಕೀಮ್ಗಳಿದೆ, ಸರ್ಕಾರದ ಯೋಜನೆಗಳು ಅದನ್ನು ಕೇಳೇ ಇರಲಿಲ್ಲ. ಅಷ್ಟೊಂದು ಇದಿದೆ. ರೈತರಿಗಾಗಲಿ, ಮತ್ತೊಂದಾಗಲಿ, ಬಡವರಿಗೆ, ಪ್ರತಿಯೊಂದು ಕೂಡ ಮಹಿಳೆಯರಿಗೆ ಹೆಚ್ಚು ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂಥ ಸಾಕಷ್ಟು ಯೋಜನೆಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಆದರೆ ಎಷ್ಟೋ ಜನ ಗಮನಕ್ಕೆ ಇಲ್ಲ. ಸೊ ಇದನ್ನ ಈ ನಿಟ್ಟಿನಲ್ಲಿ ಅದನ್ನೆಲ್ಲ ಮನವರಿಕೆ ಮಾಡಲಿಕ್ಕೆ, ಅರಿವನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಪ್ರೋಗ್ರಾಮ್ಗಳು ನಾವೀಗ ಮುಂಬರುವ ದಿನಗಳಲ್ಲಿ ಮಾಡಲಿಕ್ಕೆ ನಾವು ಆಯೋಜನೆ ಇಟ್ಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಈಗಾಗಲೇ ಆಗಿರ್ತಕ್ಕಂಥದ್ದು ಈ ವರ್ಷದಲ್ಲಿ ಏನಿದೆ, ಮುಂದಿನ ವರ್ಷ ಕೂಡ ಇದರಿಂದ ಹೆಚ್ಚಿನ ರೀತಿಯಲ್ಲಿ ನಾವು ಎಲ್ಲರೂ ಪ್ರಕರಣಗಳ ಇತ್ಯರ್ಥ ಮಾಡಿಕೊಳ್ಳೋ ಜೊತೆಗೆ ಈ ಒಂದು ಯಶಸ್ಸನ್ನು ಪಡಿಸಲಿಕ್ಕೆ ನಾವೆಲ್ಲರೂ ಕಾರಣೀಭೂತರಾಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಕರೆಸಿ ಉದ್ಘಾಟನೆ ಮಾಡಿ ನಿಮ್ಮ ಜೊತೆ ಒಂದೆರಡು ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ವಂದಿಸ್ತೇನೆ.
ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಉದ್ಘಾಟನಾ ಭಾಷಣದಲ್ಲಿ ಹಳ್ಳಿಯಿಂದ ಡೆಲ್ಲಿಯವರೆಗೂ ಕೂಡ ಈ ಒಂದು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಎಷ್ಟೆಲ್ಲ ಪ್ರಕರಣಗಳು ಸವಲತ್ತುಗಳು ಪಡೆದಿದ್ದಾರೆ ಅಂತ ನಾವು ಹೇಳ್ತಾ ಇದ್ರು. 2024-25ರಲ್ಲಿ ಇಡೀ ಭಾರತ ದೇಶದಲ್ಲಿ 2.10 ಫ್ರೀ ಲಿಟಿಗೇಷನ್ ಅಡ್ವೈಸರಿ